ಸೊ ಅದ್ರ ಪ್ರಕಾರ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಪ್ರಕಾರ ಇದು ಆಲ್ ಓವರ್ ವರ್ಲ್ಡ್ ದ ಸೇಮ್ ಥಿಯರಿ ಇಸ್ ಫಾಲೋಡ್. ಸಾಹೇಬ್ರು ಹೇಳಿದಾಗೆ 3 feet 4 feet ಗಿಂತ ಮೇಲೆ ಗುಂಡಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ರೀಸೆಂಟ್ಲಿ ಒಂದು ಬಾಡಿಯನ್ನು ಮರ್ಡರ್ ಮಾಡಿ ಹೇರ್ ಪಿನ್ ಅಲ್ಲಿ ಆಗುಂಬೆಯಲ್ಲಿ ಅವ್ರು ತಿಳ್ಕೊಂಡ್ರು ಇದು ಗುಂಡಿ ಅಂತ. ಮೇಲೆ ಹೇರ್ ಪಿನ್, ಕೆಳಗಿನ ಹೇರ್ ಪಿನ್ಗೆ ಬಿಸಾಡಿದ್ರು. ಕಿಲ್ಲಿಂಗ್ ಇಸ್ ವೆರಿ ಈಸಿ, ಎಕ್ಸಿಕ್ಯೂಷನ್ ಇಸ್ ವೆರಿ ಈಸಿ, ಡಿಸ್ಪೋಸಿಬಲ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಅದಕ್ಕೆ ಕೇಶವ್ ಗೌಡ್ರ ತರಹದ ಗ್ರಾಮಸ್ಥರಿಗೆ ಯಾರೆಲ್ಲ ಇದು ಸುಳ್ಳು ಅಂತ ಹೇಳ್ತಿದ್ದಾರೆ ಅವ್ರಿಗೆ ಅನುಮಾನ ಬರ್ತಿರೋದೇ ಅದಕ್ಕೆ. ಈಗ ರವಿಕೃಷ್ಣ ರೆಡ್ಡಿ ಅವರು ಹೋರಾಟ ಮಾಡ್ತಿದ್ದಾರೆ, ಜೊತೆಗೆ ಅಬ್ದುಲ್ ಮಜೀದ್ ಅವರ ಸಂಘಟನೆ ಕೂಡ SDPI ಕೂಡ ಹೋರಾಟ ಮಾಡ್ತಾ ಇದೆ ನ್ಯಾಯ ಸಿಗಬೇಕು ಅಂತ ಹೇಳಿ. ಆದ್ರೆ ಯಾಕೆ ಇವ್ರ ಮೇಲೆ ಅಸಮಾಧಾನ ಇದೆ ಅನ್ನೋದಕ್ಕೆ ಒಂದು ಬ್ರೇಕಿಂಗ್ ಅಪ್ಡೇಟ್ ತಗೊಳ್ಳೋಣ. ಇದರ ಜೊತೆಗೆ ಒಂದು ಹೇಳಿಕೆ ಕೂಡ ಇದೆ, ಅದನ್ನು ಗಮನಿಸ್ತಾ SITನೇ ನಮ್ಮ ಬಳಿಯಲ್ಲಿ ದಾಖಲೆ ಪಡೆದುಕೊಂಡ್ಬಿಟ್ಟಿದೆ, ಪಂಚಾಯಿತಿ ದಾಖಲೆಗಳು ಸಾಕ್ಷ್ಯವಾಗಿ ನಿಲ್ಲುತ್ತೆ, ಅದೇ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಹೇಳ್ಬಿಡುತ್ತೆ. ಆದ್ರೆ ಈ ಅನಾಮಧೇಯ ವ್ಯಕ್ತಿ ಬಂದು ಹೇಳ್ತಿದ್ದಾನಲ್ಲ ಇದೆಲ್ಲ ಸುಳ್ಳು, ಹೀಗಾಗಿ ಅವನ ಉದ್ದೇಶದ ಬಗ್ಗೆ ಕೂಡ ತನಿಖೆ ಆಗಬೇಕು. ಈತನ ಹಿಂದಿರೋ ವ್ಯಕ್ತಿಗಳು ಯಾರಿದ್ದಾರಲ್ಲ, ಹೋರಾಟದ ಹೆಸರಲ್ಲಿ ಈತನಿಗೆ ಕುಮ್ಮಕ್ ನೀಡ್ತಿರೋರು ಯಾರಿದ್ದಾರಲ್ಲ ಅವರನ್ನು ತನಿಖೆಗೆ ಒಳಪಡಿಸಿ, ಇವರೆಲ್ಲ ಬೇಕು ಅಂತ ಮತ್ತೆಗೆ ಕಳಂಕ ತರಬೇಕು ಅಂತಲೇ ಇದೆಲ್ಲ ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿ ನಾವಾಗಲೇ ಆ ಹೇಳಿಕೆಯನ್ನು ತೋರಿಸಿದ್ವಿ. ಶ್ರೀನಿವಾಸ್ ಅವರು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಅವರೇ ಹೇಳಿದ್ದಾರೆ, ಕೇಳಿಸ್ಕೊಳ್ಳಿ. ಮೊನ್ನೆ ಗ್ರಾಮ ಪಂಚಾಯತಿಗೆ SIT ಅಧಿಕಾರಿಗಳು ಬಂದು ಏನು 92ರಿಂದ 2014ರ ದಾಖಲೆಗಳನ್ನು ಕೊಡಿ ಅಂತ ಹೇಳುವಂಥ ರಿಕ್ವೆಸ್ಟನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇನ್ನೂ ಕ್ಲಿಯರ್ ಇದ್ದೇವೆ, ಯಾಕಂದರೆ SIT ಅವರೇ ನಮ್ಮ ಹತ್ರ ಕೇಳಿದೆ ಅಂತ ಹೇಳಿದರೆ ನಮ್ಮ ದಾಖಲೆಗಳಿಗೆ ತೂಕ ಇದೆ, ನಮ್ಮ ದಾಖಲೆಗಳು ನಾಳೆ ಮಾತನಾಡ್ತವೆ, ನಮ್ಮ ದಾಖಲೆಗಳು ನಾಳೆ ಸಾಕ್ಷಿಯಾಗಿ ನಿಲ್ತವೆ ಅಂತ ಹೇಳುವಂಥ ಒಂದು ಖುಷಿ ಕೂಡ ಇದೆ ಸರ್, ನಮಗೆ ಭರವಸೆ ಕೂಡ ಇದೆ ಸತ್ಯ ಹೊರಗೆ ಬರ್ತದೆ ಅಂತ. ನಿನ್ನೆ ಅಲ್ಲಿಗೆ ಈ ವ್ಯಕ್ತಿ ಮಾಡ್ತಿರೋ ಆರೋಪ ಸುಳ್ಳು ಅನ್ನೋದು ನಮಗೆ ಗೊತ್ತಿದೆ, ನಮ್ಮ ಹತ್ರ ದಾಖಲೆ ಕೂಡ ಇದೆ ಅಂತ ಹೇಳಿ ಗ್ರಾಮಸ್ಥರು ಹೇಳ್ತಿದ್ದಾರೆ. ಮಜೀದ್ ಸರ್ ನೋಡಿ, ತನಿಖೆಗಳಾಗೋದು ಸಾಕ್ಷ್ಯಗಳ ಆಧಾರದ ಮೇಲೆ, ಹೇಳಿಕೆ ಆಧಾರದ ಮೇಲೆ, ಆದರೆ ಹೋರಾಟ ಮಾಡ್ತಿರೋರು ಏನು ಮಾಡ್ತಿದ್ದೀರಿ ಅನ್ನೋ ಆರೋಪ ಇದೆ ಗೊತ್ತಾ. ಧರ್ಮಾಧಿಕಾರಿ ಸ್ಥಾನದಲ್ಲಿ ಅವ್ರು ಮುಂದುವರಿಯೋಂಗಿಲ್ಲ, ಕೆಳಗಿಳಿದು ಬಿಡ್ಲಿ. ಈ ಧರ್ಮಾಧಿಕಾರಿ ಅನ್ನೋ ಪಟ್ಟಕ್ಕೆ ಕಾನೂನಾತ್ಮಕವಾದ ಮಾನ್ಯತೆ ಇಲ್ಲ. ರವಿಕೃಷ್ಣ ರೆಡ್ಡಿ ಸರ್ ಸ್ಟೇಟ್ಮೆಂಟ್ ಇದು. ಹೀಗೆ ಅವ್ರ ಮೇಲೆ ಇನ್ನೂ ಆರೋಪ ಅನ್ನೋದು ತಿರುಗೂ ಇಲ್ಲ. ಅಂದರೆ ಜನಸಾಮಾನ್ಯರು ಅಥವಾ ಹೋರಾಟಗಾರರ ಬಾಯಲ್ಲಿ ಬಿಟ್ಟು ತನಿಖೆಯ ಹಾದಿಯಲ್ಲಿ ಅವ್ರಿಗೊಂದು ನೋಟಿಸ್ ಕೂಡ ಹೋಗಿಲ್ಲ, ಅವರನ್ನು ಪೊಲೀಸ್ ಸ್ಟೇಷನ್ಗೂ ಹಾಕಿಲ್ಲ. ಯಾಕೆ ಒಬ್ಬ ವ್ಯಕ್ತಿಯನ್ನ ಗುರಿಯಾಗಿಸ್ಕೊಂಡು ಈ ಹೋರಾಟ ನಡೆಸಲಾಗ್ತಾ ಇದೆ? ಮಜೀದ್ ಸರ್, ಎಟ್ಟಗೇನ್ ಇಲ್ಲಿರೋದು ಉದ್ದೇಶ ನ್ಯಾಯದ್ದಲ್ಲ, ಬದಲಾಗಿ ಧರ್ಮಾಧಿಕಾರಿಯ ಕಳಂಕ ತರೋದೇ ಉದ್ದೇಶ ಅಂತ ಹೇಳಿ. ಈಗ ನೀವು ಇದರ ಹಿನ್ನೆಲೆ ನೋಡಬೇಕು ಅಂದರೆ ಪದ್ಮಲತಾ ಕೊಲೆ ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿ ಏನಾಗಿದೆ ಅಂತ ಹೇಳಿದ್ರೆ, MK ದೇವಾನಂದ್ ಅವರು ಅಲ್ಲಿ ಚುನಾವಣೆಗಳೇ ನಡೀತಾ ಇರಲಿಲ್ಲ ಧರ್ಮಸ್ಥಳದಲ್ಲಿ. ಆ ಚುನಾವಣೆಗಳಿಗೆ ಇವರು ನಾಮಿನೇಷನ್ ಹಾಕಿದಾಗ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದಿಂದ ನಾಮಿನೇಷನ್ ಹಾಕಬಾರ್ದು ಅನ್ನೋಂಥ ಒತ್ತಡವನ್ನು ತರ್ತಾರೆ. ಆ ಒತ್ತಡಕ್ಕೆ ಮಣಿಯದೇ ಇದ್ದಾಗ ಅವರ ಮಗಳನ್ನು ಕಿಡ್ನ್ಯಾಪ್ ಮಾಡ್ತಾರೆ. ನಾಮಿನೇಷನ್ಗೆ ಒಂದು ದಿವಸ ಇರಬೇಕಾದ್ರೆ ಫೋನ್ ಮಾಡ್ತಾರೆ, ನೀವು ನಾಮಿನೇಷನ್ ನಿಮ್ಮ ಮಗಳು ಬೇಕಾ, ಹಾಗಿದ್ರೆ ನೀವು ನಾಮಿನೇಷನ್ ವಾಪಸ್ ತೆಗಿಬೇಕು ಅಂತ. ಇವರು ಅದನ್ನು ಒಪ್ಪೋದಿಲ್ಲ. ಹಾಗಾಗಿ ಅವರು ಕೆಲವು ದಿನಗಳ ನಂತರ ಆ ಶವ ಸಿಗ್ತಾ ಕೇಳ್ತೀನಿ. ಆಗ ಆ ಆರೋಪವನ್ನು ದೇವಾನಂದ್ ಅವರು ಮಾಡಿದ್ದು ನೇರವಾಗಿ ಇವರ ಬಗ್ಗೆನೇ ಆಗಿರ್ತದೆ, ಈ ಆಡಳಿತಗಾರರ ಬಗ್ಗೆನೇ ಆಗಿರ್ತದೆ. ಹಾಗಾಗಿ ನಾವಿಲ್ಲಿ ಅದು ಅವರ ಆರೋಪದ ಬಗ್ಗೆ ನಾನು ಹೇಳ್ತೇನೆ. SDPI ಸ್ಪಷ್ಟ ಇದೆ, ನಾವು ಯಾರ ಬಗ್ಗೆನೂ ನಾವು ಆರೋಪ ಮಾಡ್ತಾ ಇಲ್ಲ. ಈ ಸಾವುಗಳಿಗೆ ನ್ಯಾಯ ಸಿಗಬೇಕು ಅನ್ನೋಂಥದ್ದು. ನಾವು ದೇವಸ್ಥಾನದ ಬಗ್ಗೆ ಆಗಲಿ ಧರ್ಮಾಧಿಕಾರಿಗಳ ಬಗ್ಗೆ ಆಗಲಿ ನಾವು ಯಾವುದೇ ಆರೋಪವನ್ನು SDPI ನಾವು ಮಾಡ್ತಾ ಇಲ್ಲ. ಈ ಏನು ಅನ್ಯಾಯವಾಗಿ ಕೊಲೆಯಾಗಲ್ಪಟ್ಟ, ಅತ್ಯಾಚಾರಗಲ್ಪಟ್ಟ ಆ ಜನರಿಗೆ ನ್ಯಾಯ ಸಿಗಬೇಕು ಅಂತ. ಇಲ್ಲಿ ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಹೇಳ್ತಾ ಇದ್ರು. ಈಗ ನೋಡ್ತೀನಿ, ಅಪರಿಚಿತ ಶವ ಯಾಗಾಗ್ತದೆ ಅಂತ ಹೇಳ್ತೀನಿ ಮ್ಯಾಮ್. ಈಗ ನಾನು ಹೇಳಿದೆ, ಇಬ್ಬರು ಬ್ರಾಹ್ಮಣ ಯುವಕರ ಈ ರೀತಿ ಒಂದು ಹೂತ ಪ್ರಕರಣ ಆಗ್ತದೆ. ಅವರ ಪೇರೆಂಟ್, ಅವರ ತಂದೆ ವೆಂಕೋಬರ ಅವರವರು ಬರ್ತಾರೆ ಆಗ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬಂದು ಈ ರೀತಿ ಆಗಿದೆ ಅಂತ ಹೇಳಿದಾಗ ನಮ್ಮ ಶವವನ್ನು ಬಿಟ್ಟುಕೊಡಿ ನಮಗೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆ ಪೊಲೀಸರವರಿಗೆ ಹೊಡೆದು ಬರೆದು ಅವರ ಪರ್ಸ್ ಕಿತ್ಕೊಂಡು ಅವರನ್ನು ವಾಪಸ್ ಕಳಿಸ್ತಾರೆ. ಅಂದರೆ ಈಗ ಅವರು ವಿತೌಟ್ ಇನ್ಫಾರ್ಮಿಂಗ್ ಇದು ಪೇರೆಂಟ್ಸು ಅಥವಾ ಪತ್ರಿಕೆಗಳಲ್ಲಿ ಹೇಳುವಂಥದ್ದು ಅಥವಾ ಬೇರೆ ಸ್ಟೇಷನ್ಗಳಿಗೆ ಮಾಹಿತಿ ಕೊಡುವಂಥ ಈ ರೀತಿ ಸವಗಳು ಸಿಕ್ಕಿದೆ ಅನ್ನೋದಕ್ಕೆ ತಕ್ಷಣ ಇದನ್ನು ಮಣ್ಣು ಮಾಡ್ತಾರೆ. ಅಥವಾ ಮಣ್ಣು ಮಾಡಿದ ನಂತರವಾದರೂ ಇದನ್ನು ಕೊಡಬೇಕಲ್ಲ. ಅಂದರೆ ಈ ರೀತಿಯಾಗಿ ಆಗಿರ್ತದೆ ಈ ಅಪರಿಚಿತ ಅಂತ ಅಂದ್ಕೊಳ್ಳುವಂಥದ್ದು.
ಇದು ಹಲವಾರು ಅಂದರೆ ನಿಮ್ಮ ಸಿಸ್ಟಮ್ ಬಗ್ಗೆ ಅನನ್ಯ ಭಟ್ಟದ ತಾಯಿದು ಸ್ಟೇಟ್ಮೆಂಟ್ ನೀವು ನೋಡಿದಿರಿ. ಅವರು ಮಗಳು ಕಾಣೆ ಆದಾಗ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸಲ್ಲಿ ಏನು ಹೇಳ್ತಾರೆ, ನಿಮ್ಮ ಮಗಳು ಯಾರ ಜೊತೆನಾದರೂ ಓಡೋಗಿರ್ಬೋದು ಅಂತ. ಅಲ್ಲಿ ಅವ್ರನ್ನ ನೀವು ಧರ್ಮಸ್ಥಳದಲ್ಲಿ ಕೆಲವರು ಅವ್ರನ್ನ ಹೊಡೆದು ರೂಮ್ನಲ್ಲಿ ಕೂಡ ಹಾಕಿ ಅವ್ರು ಕೋಮಾಕ್ಕೆ ಹೋಗ್ತಾರೆ, ಮತ್ತೆ ಹೇಗೋ ಬಚಾವಾಗಿ ಹೋಗ್ತಾರೆ. ಇದೆಲ್ಲ ಅಲ್ಲಿ ನಡೆದಿರುವಂಥದ್ದು. ಹಾಗಾಗಿ ಈ ಅನುಮಾನಗಳು ಇದಾವಲ್ಲ, ಅವಾಗ ಏನನ್ಸುತ್ತೆ ಗೊತ್ತಾಯ್ತು ಸರ್, ನೀವು ಮೂರು ಪ್ರತ್ಯೇಕ ಪ್ರಕರಣಗಳ ಬಗ್ಗೆ ಉಲ್ಲೇಖ ಮಾಡ್ತಿದ್ರಿ. ಹೆಂಗಾಗಿದೆ ಅಂದ್ರೆ, ಈಗ ಯಾವುದೋ ಒಂದು ಏರಿಯಾ ಮಲ್ಲೇಶ್ವರ ಫಾರ್ ಎಕ್ಸಾಂಪಲ್, ಮಲ್ಲೇಶ್ವರದಲ್ಲಿ 4 ಕೊಲೆ ಆಯಿತು ಅಂತಂದ್ರೆ ಆಗೋದು ಬೇಡ, ದೇವರ ಕೃಪೆ ಇರಲಿ ಅಲ್ಲಿರೋ ಎಲ್ಲರ ಮೇಲೆ. ಬಟ್ ಹೈಪೋಥೆಟಿಕಲಿ ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ, ಮಲ್ಲೇಶ್ವರದಲ್ಲಿ 4 ಕೊಲೆ ಆಯಿತು ಅಂದ್ರೆ ಅಲ್ಲಿರೋ MLAನೇ ಕಾರಣ, MLA ಅವ್ರ ಚೇಲಾಗಳಿಂದಲೇ ಆಯಿತು, ಹೆಂಗೆ ಹೇಳಲಿಕ್ಕೆ ಸಾಧ್ಯ? ಈ 4 ಪ್ಲಸ್ ಈಗ ಹೇಳ್ತಿರೋ 106 ಶವಗಳು, ಇದೆಲ್ಲದ್ರ ಹಿಂದೆ ಕೂಡ ಇರೋದು ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬ. ಹೆಂಗೆ ಆ ಡಾಟ್ಗಳನ್ನು ಕನೆಕ್ಟ್ ಮಾಡ್ಲಿಕ್ಕಾದ್ರೂ ಲಾಜಿಕ್ ಇರಬೇಕಲ್ಲ ಅಂತ ಪ್ರಶ್ನೆ ಕೇಳ್ತಾರೆ. ನಾನು ವೆರಿ ಕ್ಲಿಯರ್ ಆಗಿ ಹೇಳಿದೆ, ನಾವು ಯಾರ ಬಗ್ಗೆನೂ ಆ್ಯಸ್ ಅನ್ SDPI ಒಂದು ಪಕ್ಷವಾಗಿ ನಾವು ಯಾರ ಬಗ್ಗೆನೂ ಕೂಡ ಆರೋಪ ಮಾಡ್ತಾ ಇಲ್ಲ. ನಾವು ಹೇಳ್ತಾ ಇರೋದಷ್ಟೇ, ಇದಕ್ಕೆ ನ್ಯಾಯ ಸಿಗಬೇಕು. ಈ ಅನ್ಯಾಯವಾದ ಕೊಲೆಗಳಿಗಿರ್ಬೋದು, ಅಸಹಜ ಸಾವಿಗಳಿರ್ಬೋದು, ಶಂಕಿತ ಪ್ರಕರಣಗಳಿರ್ಬೋದು, ಕ್ಲಿಯರ್ ಆಗಿ ತನಿಖೆಯಾಗಿ ಒಂದು ಕ್ಲಿಯರ್ ಆಗಬೇಕು. ಆಗ ಎಲ್ರಿಗೂ ಅದು ಒಳ್ಳೆಯದು. ಅಂದರೆ MK ದೇವಾನಂದ ಅವರು ಪದ್ಮಲತಾ ಪ್ರಕರಣದಲ್ಲಿ ಇವರ ಬಗ್ಗೆ ಆರೋಪ ಮಾಡಿದ್ದಾರೆ ಅನ್ನೋಂಥ ವಿಚಾರಕ್ಕೆ, ಅಂದರೆ ಅವತ್ತು ತುಂಬ ಅದು ಕಾನೂನಾತ್ಮಕವಾಗಿ ತುಂಬ ಸುದೀರ್ಘವಾಗಿ ನಡೆದಿರುವಂಥ ವಿಚಾರ. ಅಲ್ಲಿ ಆರೋಪಗಳು ಆ ರೀತಿ ಯಾರು ವಿಕ್ಟಿಮ್ಸ್ ಇದ್ದಾರೆ, ಅವರು ಕಂಪ್ಲೇಂಟೆಂಟ್ ಇದ್ದಾರೆ, ಕಂಪ್ಲೇಂಟೆಂಟ್ ಇವ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಆ ಕಾರಣಕ್ಕೆ ಅಲ್ಲಿ ಅನುಮಾನಗಳು ಬರ್ತವೆ ಹೊರತು ಅದು ಅಂದ್ರೆ ಆರೋಪ ತನಿಖೆ ಆದ ನಂತರ ಬರಬೇಕು. ಈಗಾಗಲೇ ಮಾನ್ಯ ಭಾಸ್ಕರ್ ರಾವ್ ಹೇಳಿದಾಗೆ 164 ಸ್ಟೇಟ್ಮೆಂಟ್ ಅಲ್ಲಿ ಕೆಲವು ಹೆಸರುಗಳನ್ನು ಉಲ್ಲೇಖಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವರು. ಇದೆಲ್ಲ ತನಿಖೆ ಆದ ನಂತರನೇ ನಾವು ಯಾರ ಮೇಲೆ ಆರೋಪ ರವಿಕೃಷ್ಣ ರೆಡ್ಡಿ ಸರ್ನು ಕೇಳ್ತೀನಿ. ಒಂದು ಪ್ರದೇಶದಲ್ಲಿ ಆದ ಎಲ್ಲಾ ಕ್ರೈಮ್ಗೂ ಕೂಡ ಒಬ್ಬ ವ್ಯಕ್ತಿ ಅಥವಾ ಆತನ ಕುಟುಂಬಸ್ಥರೇ ಕಾರಣ ಅಂತ ಹೇಳಿ ಹೆಂಗೆ ಹೇಳಲಿಕ್ಕೆ ಸಾಧ್ಯ? ಯಾರು ಹೇಳ್ತಿದಾರೋ ನಾನಂತೂ ಹೇಳಿಲ್ಲ. ನಾನು ಇವತ್ತು ಬಹಳ ಸ್ಪಷ್ಟವಾಗಿ ನೀವು ಹೇಳಿದಾಗೆ ಅವರು ಆ ಧರ್ಮಾಧಿಕಾರಿ ಅನ್ನೋ ಪದವನ್ನು ನಮ್ಮ ಮಾಧ್ಯಮಗಳು ಸೇರಿದಂತೆ ಬಳಸೋದನ್ನು ಬಿಡಬೇಕು. ಯಾರು ಧರ್ಮಾಧಿಕಾರಿ ಅಂತ, ಧರ್ಮ ಅಂದರೆ ಏನು, ನ್ಯಾಯ ನೀತಿ ಧರ್ಮ ಅಂತೀವಲ್ವಾ, ಇದ್ಯಾವುದೋ ಹಿಂದೂ ಇಸ್ಲಾಮು ಕ್ರಿಶ್ಚಿಯನ್ ಇವೆಲ್ಲ ಮತಗಳು, ಯಾವುದೋ ಒಂದು ಥರದ ಶುರುವಾಗಿದ್ದು, ಧರ್ಮಗಳಲ್ಲ. ಧರ್ಮ ಅನ್ನೋದು ಬಹಳ ದೊಡ್ಡ ಮಟ್ಟದ್ದು ನಾವು ನೋಡಬೇಕಾಗಿರೋದು. ಹಾಗಾಗಿ ಧರ್ಮಾಧಿಕಾರಿ ಅನ್ನೋ ಪದನೇ ಇದು ಪ್ರಜಾಪ್ರಭುತ್ವ ವಿರೋಧಿಯಾದದ್ದು. ಆಸ್ ಎ ಡೆಮೋಕ್ರೆಟಿಕ್ ಇದಾಗಿ ನನ್ನ ಒಪಿನಿಯನ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಸ್ಪೀಚ್ ನನಗಿದೆ. ಅದಕ್ಕೆ ಒಂದು ನಿಮಿಷ, ಈಗ ನೀವು ನಾನು ಮಾತಾಡ್ಬಿಡ್ಬೇಕು ಪ್ಲೀಸ್. ನೀವು ನಾನು ಇದಲ್ಲ, ನೀವು ಅಷ್ಟೇ ಹೇಳ್ಬಿಟ್ಬಿಡ್ಬೇಕು. ಎರಡನೇದು, ಅವರು ಈಗ ಒಬ್ಬ ರಾಜ್ಯಸಭಾ ಸದಸ್ಯರು. ಆಗಸ್ಟ್ 26ನೇ ತಾರೀಕು 2023ರಲ್ಲಿ ನಮ್ಮ ಪಕ್ಷದ ಉಪಾಧ್ಯಕ್ಷರಾಗಿದ್ದಂತ SH ಲಿಂಗೇಗೌಡರ ನೇತೃತ್ವದಲ್ಲಿ ಒಂದು ನಿಯೋಗ ಅವ್ರನ್ನ ಭೇಟಿ ಮಾಡ್ತು. ಯಾರನ್ನ? ವೀರೇಂದ್ರ ಹೆಗಡೆ ಅವರಿಗೆ. ಅವರೊಬ್ಬ ಜನಪ್ರತಿನಿಧಿಯಾಗಿ ನಾವು ಅವ್ರಿಗೊಂದು 7 ಅಂಶಗಳನ್ನ ಇಟ್ವಿ. ಇಲ್ಲಿ ಸೌಜನ್ಯ ಹತ್ಯೆ ಯಾರು ಮಾಡಿದ್ದಾರೆ ಅಂತ ಇವಾಗ ಗೊತ್ತಾಗಿಲ್ಲ, ಕೋರ್ಟ್ ಖುಲಾಸೆ ಮಾಡಿದೆ ಆರೋಪಿಯನ್ನ. ಹಾಗಾಗಿ ನೀವು ನಿಮ್ಮ ಪ್ರಭಾವವನ್ನು ಬಳಸಿ ಹೆಚ್ಚಿನ ತನಿಖೆಗೆ ಕೇಳಬೇಕು. ಅದೇ ರೀತಿಯಲ್ಲಿಯೇ ಹ್ಯೂಮನ್ ಟ್ರಾಫಿಕಿಂಗ್ ಆಗ್ತಾ ಇದೆ. ಪ್ರತಿ ವರ್ಷ 40,000ಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ನಮ್ಮ ದೇಶದಲ್ಲಿ. ಇದನ್ನು ನೀವು ಸಂಸತ್ತಿನಲ್ಲಿ ಮಾತನಾಡಬೇಕು. ಅದೇ ರೀತಿಯಲ್ಲೇ ಇಲ್ಲಿ ಅಸಹಜ ಸಾವುಗಳು ಅಂತ ಆಗ್ತಿದೆ. ನನ್ನನ್ನು ಸೇರಿದಂತೆ ನನ್ನ ಕುಟುಂಬದವರು ಬಹುಶಃ ಸಾವಿರಾರು ಲಕ್ಷ ರೂಪಾಯಿ ಧರ್ಮಸ್ಥಳಕ್ಕೆ ಉಂಡಿಗೆ ಹಾಕಿದ್ದಾರೆ. ಹಾಗಾಗಿ ನನ್ನ ಕುಟುಂಬದವರು ಸೇರಿದಂತೆ ಇಲ್ಲಿ ಅನೇಕ ಆಸ್ತಿಕರಿಗೆ ಇಲ್ಲಿ ಅಸಹಜ ಸಾವುಗಳಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ನಿಮಿಷ ಕೇಳಿಸ್ಕೊಳ್ಳಿ ನೀವು ಪ್ಲೀಸ್. ಇಲ್ಲ ಅಂದ್ರೆ ನಾನು ದಯವಿಟ್ಟು ನೀವು ಮಧ್ಯದಲ್ಲಿ, ಯಾಕಂದ್ರೆ ಮಧ್ಯ ಮಾತಾಡಬಾರ್ದು, ಹಾಗಿರುವಾಗ ನಾವು ಅದನ್ನೆಲ್ಲ ಕೇಳಿ ಒಬ್ಬ MP ಆಗಿ ನೀವು ಅಸಹಜ ಸಾವುಗಳ ಬಗ್ಗೆ ಒಂದು ನ್ಯಾಯಾಂಗ ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು ಅಂತ ನೀವು ಕೇಳಬೇಕು ಅಂತ ಹೇಳಿ ಬಹಳ ಗೌರವಪೂರ್ವಕವಾಗಿ ನಮ್ಮವ್ರು ಹೋಗಿ ಭೇಟಿ ಮಾಡಿದ್ರು. ಆ ವ್ಯಕ್ತಿಗೆ, ವೀರೇಂದ್ರ ಜೈನ್ ಹೆಗ್ಡೆಗೆ ಅವ್ರನ್ನ ಕೂರಿಸಿ, ಏನಪ್ಪ ನೀವು ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ದೀರಾ, ಇನ್ನೂ 13 ದಿವಸ 300 ಚಿಲ್ಲರೆ ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಿದ್ದೀರಾ, ನಿಮ್ಮ ವಿಚಾರ ಏನು ಅಂತ ಕೇಳಿಸ್ಕೊಳ್ಳುವಂಥ ಸೌಜನ್ಯ ಇಲ್ಲ. ಕೊನೆಗೆ ಅವ್ರು ಏನು ಮಾಡಿದ್ರು, ನಾವು ಬೆಂಗಳೂರಿಗೆ ಬಂದು ನಾವು ಈಗ ಆವತ್ತೂ ಕೊನೆ ದಿವಸದ ತನಕನೂ ನಾವು ವೀರೇಂದ್ರ ಹೆಗ್ಡೆ ಬಗ್ಗೆ ಆಗಲಿ, ಅವರ ತಮ್ಮ ಯಾವನು ಅಂತ ನನಗೂ ಗೊತ್ತಿಲ್ಲ, ಅವ್ರ ಬಗ್ಗೆ ಆಗಲಿ ನಾವು ಮಾತೇ ಆಡಿರ್ಲಿಲ್ಲ. ಬಟ್ ಇವ್ರು ಹೋಗಿ ನಮ್ಮ ಪಕ್ಷದ ಫೇಸ್ಬುಕ್ ಪೇಜನ್ನ, ನನ್ನ ಪೇಜನ್ನ ಎಲ್ಲಾನು ಬ್ಲಾಕ್ ಮಾಡಿಸ್ತಾರೆ. ಇವರು ವೀರೇಂದ್ರ ಹೆಗ್ಡೆ ಕಡೆಯವರು, ವೀರೇಂದ್ರ ಹೆಗ್ಡೆ ಕಡೆಯವರು, ಅವರು ರೆಪ್ರೆಸೆಂಟೆಡ್ ಬೈ ಹಿಮ್. ಈಗ ಯಾರು? ಹರ್ಷೇಂದ್ರ ಜೈನು. ನಾನು ಹರ್ಷೇಂದ್ರ ಜೈನು, ನಿಮ್ಗೊಂದು ಜೋಕ್ ಗೊತ್ತಿರ್ಬೋದು, ಒಬ್ಬ ಹುಡುಗ
ತೆಂಗಿನ ಮರದ ಬಗ್ಗೆ ಓದ್ಕೊಂಡು ಹೋಗ್ತಾನಂತೆ, ಅಲ್ಲಿ ಹಸುದ್ ಬಂದ್ಬಿಡುತ್ತಂತೆ, ಹಸುದ ತೆಂಗಿನ ಮರದ್ದು, ಹಸುದ ಬಗ್ಗೆ ಓದ್ಕೊಂಡು ಹೋಗ್ತಾನೆ, ತೆಂಗಿನ ಮರ ಬಂದ್ಬಿಡುತ್ತೆ ಎಕ್ಸಾಮಲ್ಲಿ. ಅದಕ್ಕೆ ತೆಂಗಿನ ಮರ, ನಮ್ಮೂರಲ್ಲಿ ತೆಂಗಿನ ಮರ ಇದೆ, ತೆಂಗಿನ ಮರಕ್ಕೆ ಹಸುವನ್ನು ಕಟ್ಟಲಾಗುತ್ತೆ ಅಂತ ಹಸು ಬಗ್ಗೆ ಬರೀತಾನಂತೆ. ಅದೇ ತರದಲ್ಲಿ ಇವತ್ತು ಗ್ಯಾಗ್ ಆರ್ಡರ್ ಏನು ಹೈಕೋರ್ಟ್ ವೆಕೇಟ್ ಮಾಡಿದೆ, ಆ ಗ್ಯಾಗ್ ಆರ್ಡರ್ ಏನಿದೆ, ನಾನು ಹರ್ಷೇಂದ್ರ ಕುಮಾರ್ ನಮ್ಮ ಅಣ್ಣನ ಕತೆ ನೋಡಿ ಅಂತ 1.5 ಪುಟ ಇದೆ. ಹಾಗಾಗಿ ನೇರವಾಗಿ ವೀರೇಂದ್ರ ಹೆಗ್ಗಡೆ ಅವರು ಇಲ್ಲಿ ಸೌಜನ್ಯ ವಿಚಾರವಾಗಿ, ನಾನು ಮಿಕ್ಕ ಅಸಹಜ ಸಾವುಗಳು ಮತ್ತೆ ಸೌಜನ್ಯ ಎರಡೇ ಮಾತಾಡೋದು, ಅವ್ರನ್ನ ಪತ್ತೆ ಮಾಡೋ ವಿಚಾರವಾಗಿ ಅವರು ವಹಿಸಬೇಕಾದಂತಹ ಕಾಳಜಿ ಆಸ್ ಎ ಜನಪ್ರತಿನಿಧಿ ವಹಿಸಿಲ್ಲ, ಮತ್ತೆ ಕ್ಷೇತ್ರದ ಆಡಳಿತಾಧಿಕಾರಿಯಾಗಿ ನನ್ನನ್ನೂ ಸೇರಿದಂತೆ ನಮ್ಮ ಕುಟುಂಬದವರು ಸೇರಿದ ಸೌಜನ್ಯ ವಿಚಾರ ಬಂದ ಮೇಲೆ ನನ್ಗೆ ಇವತ್ತಿಗೂ ಧರ್ಮಸ್ಥಳ ದೇವಸ್ಥಾನಕ್ಕೆ ಒಳಗಡೆ ಹೋಗಿಲ್ಲ. ನಮ್ಮ ಕುಟುಂಬದವ್ರು ಕರ್ಕೊಂಡು ಹೋಗಿದ್ದೀನಿ, ಅವರು ಒಳಗಡೆ ಹೋಗಿದ್ದಾರೆ, ನಾನು ಹೋಗಿಲ್ಲ. ಯಾಕೆ? ನಾನು ಒಬ್ಬ ಭಕ್ತನಾಗಿ ಯಾಕೆ ಹೋಗಿಲ್ಲ? ಇಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ. ಇವತ್ತು ಇದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಇವರೆಲ್ಲ ಮಾತಾಡೋದ್ರ ಮೂಲಕನೇ ದಾಲ್ ಮೇ ಕುಚ್ ಕಾಲಾ ಹೈ, ದಾಲ್ ಮೇ ಕುಚ್ ಕಾಲಾ ಹೈ, ದಾಲ್ ಮೇ ಕುಚ್ ಕಾಲಾ ಹೈ. ಇಷ್ಟೆಲ್ಲ ಮಾಡೋದು ಅಗತ್ಯ ಏನಿದೆ? ಏನಿದೆ ಅಗತ್ಯ? ಕೋರ್ಟ್ ಹೋಗಿ ಗ್ಯಾಗ್ ಆರ್ಡರ್ ತರುವಂತ ಅಗತ್ಯ ಏನಿದೆ ರೀ? ಏನೋ ಮುಚ್ಚಂತದ್ದು ಏನಿದೆ ಪಬ್ಲಿಕ್ ಪರ್ಸನ್ಗೆ, ಪಬ್ಲಿಕ್ ಪರ್ಸನಾಲಿಟಿಗೆ? ರೇ ಸ್ವಾಮಿ, ರೇ ಗೌಡ್ರೆ, ಸೌಜನ್ಯ ಗೌಡ ಹತ್ಯೆ ಆಗಿರುವಂತ ಸಂದರ್ಭದಲ್ಲಿ ನೀವು ಯೋಚನೆ ಮಾಡಬೇಕು. ನೀವು ಯೋಚನೆ ಮಾಡಬೇಕು. ನಮ್ಮ ಬಾಂಬೆ ಬ್ಲೂ ಬಾಯ್ಸ್ ಹೋಗಿ ಮೀಡಿಯಾ ಮೇಲೆ ಗ್ಯಾಗ್ ಆರ್ಡರ್ ತಂದಿದ್ದಾರೆ. ಏನ್ರಿ ಸ್ಟೇ ಇದೆ? ಸ್ಟೇ ವೆಕೇಟ್ ಆಗಿದೆ ರೀ. ಕೇಶವ್ ಗೌಡ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ನನಗೆ ಹೇಳೋದಲ್ಲ, ಭಯ ಹುಟ್ಟಿಸೋದಕ್ಕೆ ನಾನು ಭಯ ಪಡುವಂತ ಪುಕ್ಕಲ ಅಲ್ಲ. ಹಾಗಾಗಿ ಭಯ ಹುಟ್ಟಿಸೋದಕ್ಕೆ ಕೋರ್ಟ್ ಹೋಗೋದಕ್ಕೆ ಹೇಳಿ. ಕೇಶವ್ ಗೌಡ್ರೆ, ನಾವು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಆರೋಪ ಬಂದ ತಕ್ಷಣ ಆರೋಪ ಮಾಡಬಾರ್ದು ಅಂತ ಕೋರ್ಟ್ ಹೋಗ್ತಾರೆ ಯಾರಾದ್ರೂ. ಕೇಳಿಸ್ಕೊಳ್ಳಿ ರೆಡ್ಡಿ ಸರ್, ಗಿವ್ ಮಿ 1 ಮಿನಿಟ್. ರೆಡ್ಡಿ ಸರ್, ನಿಮ್ಮ ವಾಯ್ಸ್ ಜನರಿಗೆ ತಲುಪಬೇಕು ಅಂದ್ರೆ ತಾಳ್ಮೆ ಇರಲಿ. ಗೌಡ್ರೆ, ನಿಮಗೂ ಕೂಡ ನಾವು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹಾಕ್ಬಿಟ್ಟಿದೀವಿ, ಇಲ್ಲಿ ವ್ಯಕ್ತವಾಗುವ ಒಪಿನಿಯನ್ ನಾವು ಎಂಡೋರ್ಸ್ ಮಾಡೋದಿಲ್ಲ. ಇದರ ಜೊತೆಗೆ ಈಗಷ್ಟೇ ಸ್ಟೇ ಕೂಡ ವೇಕೇಟ್ ಆಗಿದೆ. ಕೆಲ ವಿಚಾರಗಳನ್ನ ಮಾತನಾಡಲೇಬಾರದು ಅಂದ್ಬಿಟ್ರೆ ಅನುಮಾನ ಹೆಚ್ಚಾಗುತ್ತೆ ಗೌಡ್ರೆ. ಮಾತನಾಡಲೇಬಾರದು ಅಂದ್ಬಿಟ್ರೆ ಅನುಮಾನ ಹೆಚ್ಚಾಗುತ್ತೆ. ನಿಮ್ಮ ಹತ್ರ ಕೂಡ ಕೌಂಟರ್ ಇದೆ, ನಾವು ಕೂತ ವಿಚಾರ ಎಲ್ಲವೂ ಬರುತ್ತೆ ಸ್ವಾಮಿ, ಎಲ್ಲವೂ ಬರುತ್ತೆ. ನಿಮ್ದು ಒಂದೇ ವಿಚಾರ, ನೀವೇನು ಕೂತಿದ್ದೀರಲ್ವಾ ಅದ್ರಲ್ಲಿ ಎಲ್ಲ ಬರುತ್ತೆ. ನೀವು ಧರ್ಮಸ್ಥಳದವರಾಗಿ ನೀವು ಇಷ್ಟು ಪ್ರಕರಣಗಳ ಅಸಹಜ ಸಾವು ಪ್ರಕರಣಗಳ ಯಾಕೆ ಆಗ್ತಿದೆ ಅಂತ ಯೋಚನೆ ಮಾಡಬೇಕು. ಈಗ ಈ SIT ತನಿಖೆಯ ಬಗ್ಗೆ ಮತ್ತು ಇದರ ಬಗ್ಗೆ ಮಾತಾಡೋಣ. ಒಂದು ನಿಮಿಷ, ಇನ್ನೊಂದು ವಿಚಾರ ನಾನು ಮರ್ತೋದೆ ಸ್ಮಿತಾ ಅವರೇ. ಒಂದು ವಿಚಾರ ನಮಗೆ ಧರ್ಮಸ್ಥಳದಿಂದ ಹೊರಗಿರೋರಿಗೆ, ನೀವು ಶಿವಮೊಗ್ಗದವ್ರು ಅಂತ ಹೇಳಿದ್ರಿ, ನಾವೆಲ್ಲ ತುಂಬಾ ಹೊರಗಿರೋರು. ಈಗೇನು ಇವ್ರು ಪದ್ಮಾ ಲತಾ, ವೇದವಲ್ಲಿ, ಅನನ್ಯ ಬಿಟ್ಬಿಡಿ, ಹೊರಗಿಂದ ಬಂದ ಹೆಣ್ಣುಮಗಳು, ಅಲ್ಲಿ ಸ್ಥಳೀಯರೇನೆ ಇದನ್ನ ಶತಮಾನಗಳಿಂದ ಆರೋಪ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇವತ್ತಲ್ಲ, ಸ್ಥಳೀಯರು ಧರ್ಮಸ್ಥಳದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ 1944ರಲ್ಲಿ ಕನ್ನಡದ ರಾಷ್ಟ್ರಕವಿ ಕುವೆಂಪು ಅವರು ಧರ್ಮಸ್ಥಳದ ಬಗ್ಗೆ ಒಂದು ಪದ್ಯ ಬರೀತಾರೆ. 1936ರಲ್ಲಿ ಅವರು ಬರೆದಂತಹ ಕಾನೂರು ಹೆಗ್ಗಡತಿಯಲ್ಲಿ ಧರ್ಮಸ್ಥಳದ ವಿಚಾರ ಪ್ರಸ್ತಾಪ ಆಗುತ್ತೆ ಅಂತ ಹೇಳಿ ಅವರಿಗೆ ಇದೇ ತರ ಗ್ಯಾಗ್ ಆರ್ಡರ್ ಆವತ್ತಿಗೆ ತರ್ತಾರೆ 44ರಲ್ಲಿನೇ ಅದ್ರ ಬಗ್ಗೆ. ಹಾಗಾಗಿ ಧರ್ಮಸ್ಥಳದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಧರ್ಮಸ್ಥಳದ ಸುತ್ತಮುತ್ತಲ ಊರಿನವರೇ ಆವತ್ತಿಂದ ಹೇಳ್ತಾ ಇದ್ದಾರೆ. ಸ್ವಾಮಿ, ಸರಿ ಮಾಡ್ಕೊಳ್ರಿ, ಏನಾದ್ರೂ ಇದ್ರೆ ಹೊರಗಿನವ್ರು ನಾವಲ್ಲ, ನಮ್ಗೇನು ಗೊತ್ತಿಲ್ಲ, ನಾವು ಬರ್ತೀವಿ, ನಿಮ್ಗೆ ಗೊತ್ತಿಲ್ಲ ಅಂತ ಬರ್ತಾ ಇದ್ದೀವಿ ನಾವು. ತನಿಖೆ ಆಗ್ಬಿಟ್ರೆ ಯಾರು ತಪ್ಪು ಮಾಡಿದಾರೆ ಅದು ಆಚೆ ಬರ್ಲಿ. ಎಷ್ಟು ಭಯ ಭಕ್ತಿಯಿಂದ ಬರ್ತಿದ್ವಿ ಧರ್ಮಸ್ಥಳಕ್ಕೆ ಅಂದ್ರೆ, ಧರ್ಮಸ್ಥಳದಲ್ಲಿ ಏನಾದ್ರು ಒಂದು ಕಲ್ ತಗೊಂಡ್ಬಿಟ್ರೆ ಬಸ್ ಮೂವ್ ಆಗಲ್ಲ ಅಂತ ಹೇಳ್ತಾ ಇದ್ರು. ಶಿಕ್ಷೆ ಆಗ್ಬೇಕು, ಮಾಧ್ಯಮಗಳಿಗೆ ಯಾಕೆ ನಿರ್ಬಂಧಿಸ್ತೀರಾ? ನಮ್ಮಂತವ್ರ ಮೇಲೆ ಯಾಕೆ ಸ್ಟೇ ಆರ್ಡರ್ ತರ್ತೀರಾ? ಹೋಗಿ ಕೋರ್ಟಲ್ಲಿ ಹೋಗಿ ಅವ್ರು ಪ್ರೂವ್ ಮಾಡಿ. ನ್ಯಾಯಾಲಯದಲ್ಲಿ ಕೇಳಬೇಕು, ಜನತಾ ನ್ಯಾಯಾಲಯಕ್ಕೆ ಹೋಗ್ಬೇಕು, ಆಮೇಲೆ ನ್ಯಾಯಾಲಯಕ್ಕೆ ಹೋಗೋದು. ಆಮೇಲೆ ನಿಮ್ಮ ವೀರೇಂದ್ರ ಜೈನು ಈಸ್ ನಾಟ್ ಓನ್ಲಿ ಇದು, ನೌ ಈಸ್ ಎ ರೆಪ್ರೆಸೆಂಟೇಟಿವ್. ನಮ್ಮ ಜನರ ತೆರಿಗೆ ಹಣದಲ್ಲಿ ಸಂಬಳ ತಗೊಳ್ತಿರುವಂತ ಜನಪ್ರತಿನಿಧಿ, ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇದೆ. ನಾವು ಪಾರ್ಲಿಮೆಂಟ್ ಮಾತಾಡೋದಕ್ಕೆ ಹೇಳ್ರಿ. ನಮ್ಮ ಕ್ಷೇತ್ರದಲ್ಲಿ ನಾನು ಇವತ್ತಿನ ತನಕ ಹೆಗಡೆ ಅವರ ವಿರುದ್ಧವಾಗಿ ಇಷ್ಟು ಮಾತಾಡಿರ್ಲಿಲ್ಲ, ಇವತ್ತು ಮಾತಾಡ್ತಾ ಇದ್ದೀನಿ. ಯಾಕೆ? ಈಸ್ ಅವರ್ ರೆಪ್ರೆಸೆಂಟೇಟಿವ್. ನಿಮ್ಮಂತವರು ಮಾತಾಡಬಾರ್ದು
ಕ್ಲಾರಿಫಿಕೇಶನ್ ಬೇಕು. ಮಾತಾಡಬಾರ್ದು ಅಂತ ಹೇಳ್ತಿರೋದಕ್ಕೆ. ಇಲ್ಲಿ ಕೇಳಿಸ್ಕೊಳ್ಳಿ, ನನಗೆ ಒಂದು ವಿಚಾರಕ್ಕೆ ಕ್ವಿಕ್ ಆಗಿ ರಿಯಾಕ್ಷನ್ ಬೇಕು. ನೀವು ಧರ್ಮಾಧಿಕಾರಿಗಳು ಅನ್ನೋದು ಕಾನೂನುಬದ್ಧವಾದ ಅಥವಾ ಕಾನೂನಲ್ಲಿ ಮಾನ್ಯತೆ ಇರೋ ಪಟ್ಟವೇ ಅಲ್ಲ ಅಂತಿರಲ್ಲ, ಇದೆಲ್ಲಾ ಧರ್ಮಕ್ಕೂ ಅಪ್ಲೈ ಆಗೋದಾ? ಎಲ್ಲಾ ಧರ್ಮಗಳು, ಯಾವುದೇ ಧಾರ್ಮಿಕ ಶ್ರದ್ಧಾ ಹೌದು. ಕೇಂದ್ರದಲ್ಲಿ ಇಂಥ ಅಪವಾದಗಳು ಬಂದರೂ ಕೂಡ, ಧರ್ಮಾಧಿಕಾರಿ ಅನ್ನೋದು ಅಜ್ಮೇರ್ ಅಂತ ಇರಬಾರ್ದು. ಯಾವುದೇ ಕ್ಷೇತ್ರದಲ್ಲಿ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಅಪವಾದ ಬಂದ್ರೆ ಅದಕ್ಕೂ ಕೂಡ ಅನ್ವಯ ಎಲ್ಲಾ ಆಗೋದಾ? ಧರ್ಮಾಧಿಕಾರಿ ಅಂತ ಪಟ್ಟ ಹಾ. ಹೇಗೆ ಒಬ್ಬನಿಗೆ ಸಿಗುತ್ತೆ? ಅಥವಾ ಒಬ್ಬನೇ ಸರಿ. ಅವನೇನು ತಪ್ಪು ಮಾಡಿದ್ರೆ ಸರಿ. ನರಮನುಷ್ಯರಿಗೆ ಪಟ್ಟ ಕೊಡ್ತಾರೆ, ಧರ್ಮಾನೋ ಯಾರು ಬಿರುದಿಟ್ಕೊಳ್ಬಹುದು. ಆಯ್ತು, ನನಗೆ ಇದು ಸಮಯ ಹುಚ್ಚಾಟ. ಇದೆ.